ಬರೀ ಇದಾಯ್ತು ಒಂದು. ಯಪ್ಪ ಬರೀ ಖರ್ಚು ಬರ್ದೀವ. ನಾನು ಹೇಳ್ದೆ ನಾನೇ ತಗೊಂಡೋಗಿ ಕೊಡ್ತೀನಿ ಅಂತ. ನೋಡಿದೇನಮ್ಮ, ಅದಕ್ಕೆ ನಾನು ಹೇಳಿದ್ದು ಕಾಫಿ ನೀನು ತಗೊಂಡೋಗಿ ಕೊಡೋದು ಬೇಡ, ನಾನೇ ತಗೊಂಡೋಗಿ ಕೊಡ್ತೀನಿ ಅಂತ. ನೋಡಿ ಏನಾಯ್ತು, ನಿನ್ನಿಂದ ನಾನು ಉಗಿಸ್ಕೊಳ್ಳಂಗಾಯ್ತು. ಸರಿ ಆಯ್ತು, ಇವಾಗ ಚಿಕ್ಕ ಯಜಮಾನ್ರು ಎಲ್ಲಿದ್ದಾರೆ? ಬಾತ್ರೂಮ್ ಹೋದ್ರು. ಜಾಗ ಬಿಡಿ. ಓ ಅಯ್ಯೋ ವಾ, ತಿರುಗಿ ನಮ್ಮ ಮಾಡಕ್ ಬರ್ತಾ ಇದ್ದೀನಿ ನೀನು. ಅಯ್ಯೋ ಏನು ಮಾಡ್ತಾಳ? ಅಯ್ಯೋ ಯಾಕೆ ಮಯೂರಮ್ಮ ಏನ್ ಮಾಡ್ತಾ ಇದೀಯಾ? ಅಣ್ಣ ಅವ್ರು ಬರ್ತಾರೆ, ನೋಡ್ಕೋತಾರೆ. ಬಂದ್ರೆ ಏನ್ ಮಾಡ್ತಾ ಇದೀಯ ನೀನು? ಅಯ್ಯೋ ಅಲ್ಲ ಕಣಮ್ಮ, ಎಲ್ರು ಗಿಡಗಳಿಗೆ ನೀರು ಹಾಕೋದು ನೋಡಿದೀನಿ, ನೀನೇನಮ್ಮ ಎಣ್ಣೆ ಹಾಕ್ತಾ ಇದೀಯಾ? ಚಿಕ್ಕ ಯಜಮಾನರು ಬಂದು ನೋಡಿದ್ರೆ ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ ನೀನು? ಅಲ್ಲೋಡು, ತಿರ್ಗೇನಮ್ಮ ಮಾಡ್ತಾ ಇದೀಯಾ? ವಾ, ಅಲ್ಲೆರಡು ಬಾಟ್ಲು ಅಷ್ಟೇ ನನ್ನ ಕತೆ ಇವತ್ತು. ಅಮ್ಮಮ್ಮ ಪ್ಲೀಸ್ ಬ್ಯಾಡಮ್ಮ. ಮಯೂರೇ, ಏನಮ್ಮ ಮಾಡ್ತಾ ಇದ್ದೀನಿ ನೀನು ಮಾಡ್ತಾ ಇರೋದು ಸರಿ ಇಲ್ಲಮ್ಮ. ಯಾಕಮ್ಮ ಹಿಂಗೆಲ್ಲ ಮಾಡ್ತಾ ಇದ್ದೀನಿ ನೀನು? ಅಣ್ಣ ಅದೆಲ್ಲ ನಿಮ್ಗೆ ಆಮೇಲೆ ಅರ್ಥ ಆಗುತ್ತೆ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಆಮೇಲೆ ಚಿಕ್ಕ ಯಜಮಾನ್ರು ಬರ್ತಾರೆ, ಬಂದು ಈ ಪಾಟ್ ನೋಡ್ತಾರೆ, ಅವಾಗ ನನ್ನ ರಕ್ತ ಈ ಪಾಟ್ ಚುಡು ಚುಡು ಚುಡುಗಳು ಅಂತ ಹರಿತಾ ಇರುತ್ತೆ. ಯಾಕಮ್ಮ ಎಣ್ಣೆ ವಿಷಯ ಹಿಂಗೆಲ್ಲ ಮಾಡ್ತಾ ಇದೀಯಾ? ಅವ್ರ ಜೀವನ ಇದ್ರಲ್ಲಿ ಇದೆಯಮ್ಮ. ನನ್ನ ಜೀವನ ಇದ್ರಲ್ಲಿದೆ, ಸ್ವಲ್ಪ ಸುಮ್ಮನೆ ಇರಿ. ಅಯ್ಯಪ್ಪ, ಅಮ್ಮ ಎಂತ ಕೆಲಸ ಮಾಡ್ತಾ ಇದೀಯ ಗೊತ್ತೇನಮ್ಮ ನೀನು? ಈಗಾಗ್ಲೇ ಒಂದ್ಸಲ ಎಣ್ಣೆ ವಿಷಯಕ್ಕೆ ಹೋಗಿ ತುಂಬಾ ನೋವು ಅನುಭವಿಸಿದ್ಯಾ, ಒಂದ್ಸಲ ಮನೆ ಬಿಟ್ಟೋಗಿ ಪಡಬಾರದ ಪಾಡನ ಪಟ್ಟಿರೋದು ಗೊತ್ತಿದ್ರು ಕೂಡ ಈಗ ಯಾಕಮ್ಮ ಇಂತ ಕೆಲಸ ಮಾಡ್ತಾ ಇದೀಯ ನೀನು? ಅಣ್ಣ, ಜಾಣಂಗೆ ಮಾತಿನ ಪೆಟ್ಟು, ಕೋಣನ್ಗೆ ದೊಣ್ಣೆ ಪೆಟ್ಟು ಅನ್ನೋದನ್ನ ನೀವ್ ಕೇಳಿಲ್ವಾ? ಹಾಗೆ ಚಿಕ್ಕ ಯಜಮಾನ್ರು ಕುಡ್ತಾ ಬಿಡಿಸ್ಬೇಕು ಅಂದ್ರೆ ಇದೆಲ್ಲ ಮಾಡದೆ ಬೇರೆ ವಿಧಿನೇ ಇಲ್ಲ. ಅಲ್ಲಮ್ಮ, ನಮ್ ಚಿಕ್ಕ ಯಜಮಾನರು ಎಂತ ಕುಡುಕ್ರು ಅಂತ ಗೊತ್ತಿದ್ರು ಹಿಂಗೇನೇನೋ ಮಾಡಿ ಅವ್ರು ಕುಡ್ತಾ ಬಿಡಿಸ್ಬೇಕು ಅಂತ ಕನ್ಸ್ ಕಾಣ್ತಾ ಇದೆಯಲ್ಲ, ಅದಕ್ಕೆ ನಗಬೇಕು ಅಳ್ಬೇಕು ಒಂದು ಗೊತ್ತಾಯ್ತಾ ಇಲ್ಲ ನನಗೆ. ಅಲ್ಲ, ಅವ್ರು ಎಣ್ಣೆನೋ ಸಮುದ್ರದಲ್ಲಿ ಈಜಾಡ್ತಾ ಇರೋರು, ಹಿಂಗ ಯಾವ್ದೋ ಕೊಂಡ್ಕೊಂಡೆ 4 ಬಾಟ್ಲು ಚೆಲ್ಬಿಟ್ರೆ ಎದ್ರಕೊಂಡ್ಬಿಡ್ತಾರ ಅವರು. ಅಣ್ಣ, ಏನಾದ್ರೂ ಸಾಧನೆ ಮಾಡ್ಬೇಕು ಅಂದ್ರೆ ಮೊದಲನೇ ಹೆಜ್ಜೆ ಇಟ್ರೇನೆ ಮುಂದಕ್ಕೆ ಹೋಗೋದಕ್ಕಾಗೋದು. ಇದು ನನ್ ಮೊದಲನೇ ಹೆಜ್ಜೆ. ಮೊದಲನೇ ಹೆಜ್ಜೆ? ಅಮ್ಮ, ಈ ನಿನ್ ಮೊದಲನೇ ಹೆಜ್ಜೆ ಕೊನೆ ಹೆಜ್ಜೆ ಆಗತ್ತೆ ಅಂತ ನನ್ಗೆ ಚೆನ್ನಾಗ್ ಗೊತ್ತಮ್ಮ. ನೀನ್ ಸುಮ್ನೆ ಹಾವನ ಬಾಯಿಗೆ ಕೈ ಆಗೋ ಕೆಲಸ ಮಾಡ್ತಾ ಇದೀಯಾ, ಸುಮ್ನೆ ದೂರ ಇದ್ಬಿಡು. ಯಾಕಣ್ಣ, ನನ್ ಮೇಲೆ ನಂಬಿಕೆ ಇಲ್ವಾ? ನಿನ್ ಮೇಲೆ ಇದೆಯಮ್ಮ, ಆದ್ರೆ ನಮ್ ಚಿಕ್ಕ ಯಜಮಾನ ಮೇಲೆ ನಂಬಿಕೆ ಇಲ್ಲ. ಈಗ ನೀನ್ ತಗೊಂಡೋಗ 4 ಬಾಟ್ಲು ಚೆಲ್ಲಿದೆಯಲ್ಲ, ಇಂಥ ಬಾಟ್ಲನ್ನ ಚಿಟ್ಕೆ ಹೊಡೆದ್ರಲ್ಲ 100 ಬಾಟ್ಲು ತರ್ಸ್ಕೊಬಿಡ್ತಾರ ಅವರು. ಅವ್ರಿಗೆ ಸಪ್ಲೈ ಮಾಡೋದಕ್ಕೆ ಅಂತಾನೆ ಒಬ್ಬ ಇದಾನೆ ಅಮ್ಮ. ಏನಣ್ಣ ಹೇಳ್ತಿದ್ದೀರಾ? ಚಿಕ್ಕ ಯಜಮಾನ್ರು ಕುಡಿಯೋದಕ್ಕೋಸ್ಕರ ಇಡೀ ಆಸ್ತಿನ ಬೇಕಾದ್ರೂ ಮಾರ್ಕೊಂಡ್ಬಿಡ್ತಾರೆ, ಆದ್ರೆ ಕುಡ್ತಾ ಮಾತ್ರ ಬಿಡೋದಿಲ್ಲ. ಅಂದ್ರೆ ನಾವೀಗ ಪ್ರಯತ್ನದಲ್ಲಿ ಸೋತ್ವಾ ಅಣ್ಣ? ಬರೀ ಸೋಲೋದಲ್ಲ, ಈ ನಾ ಇವಾಗ ಸೋಲ್ತೀಯ. ಈಗ ಅವ್ರೇನಾದ್ರೂ ಆಚೆ ಬಂದು ಬಾಟ್ಲು ನೋಡಿದ್ರು ಅಂದ್ರೆ ಅಷ್ಟೇ, ಮುಗೀತು ಕತೆ. ಇನ್ನೊಂದು ಮಹಾಭಾರತ ಶುರು ಆಗ್ಬಿಡುತ್ತೆ. ಯಾವುದಕ್ಕೂ ಹುಷಾರಾಗಿರಮ್ಮ, ನೀನು ಹುಷಾರಾಗಿರು, ನಾನು ಬರ್ತೀನಪ್ಪ. ಯಪ್ಪೋ, ಓಡೋ ಮೊದಲು ಬಚಾವಾಗೋ ರಾಘವೇಂದ್ರ. ಅಯ್ಯೋ ಇಲ್ಲ, ಏನಾದ್ರೂ ಆಗ್ಲಿ, ನಾನಂತೂ ಮುಂದೆ ಇಟ್ಟಿರೋ ಹೆಜ್ಜೆನ ವಾಪಸ್ ತಗೊಳ್ಳೋ ಮಾತೇ ಇಲ್ಲ. ಅಸಾಧ್ಯ ಆಗಿರೋದನ್ನ ಸಾಧ್ಯ ಮಾಡಿ ತೋರಿಸ್ತೀನಿ. ಅವ್ರು ಕುಡ್ತಾನ ನಾನು ಬಿಡಿಸ್ತೀನಿ.
ಕೊಟ್ಟು ಒಂದ್ ಪೆಗ್ ಹಾಕಿದ್ರೇನೆ ಸಮಾಧಾನ. ಹ?